ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘಕ್ಕೆ ಸೆಪ್ಟೆಂಬರ್ 28ಕ್ಕೆ ಚುನಾವಣೆನ ಅಂಥೇಳಿ ಸಂಶಯ ಅಥವಾ ಆಗ್ತದೆ ಅನ್ನೋಂಥ ಎರಡು ನಿಟ್ಟಿನಲ್ಲೇ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಈ ವಿದ್ಯುತ್ ಸಂಘದ ಈ ಪದಾಧಿಕಾರಿಗಳನ್ನಾಗಿರ್ಬೋದು, ನಿರ್ದೇಶಕರನ್ನಾಗಿರ್ಬೋದು, ಸದಸ್ಯರನ್ನಾಗಿರ್ಬೋದು ಆಯ್ಕೆ ಮಾಡೋದು DCC ಬ್ಯಾಂಕ್ ಇಲೆಕ್ಷನ್ಗಿಂತ ಪೂರ್ವದಲ್ಲಿ ಅನ್ನೋದು ಈಗಾಗಲೇ ಖಚಿತ ಆಗ್ಯದ. ಹೀಗಾಗಿ ಹುಕ್ಕೇರಿ ಮತ್ತು ಎಮ್ಕಂಬರಡಿ ಎರಡೂ ಭಾಗದಲ್ಲಿ ಜೋರ್ದಾರ್ ರಾಜಕೀಯ ಬಿಸಿ ಏರ್ಲಿಕ್ಕತ್ತದ. ಯಾಕಂದ್ರೆ ಒಂದು ಕಡೆ ಹುಕ್ಕೇರಿಯಾಗ ನಮ್ಮ ನಿಖಿಲ್ ಕತ್ತಿ ಅಂದರೆ ರಮೇಶ್ ಕತ್ತಿಯವರ ಮಗ MLA, ಇನ್ನೊಂದು ಕಡೆ ನಮ್ಮ ಉಸ್ತುವಾರಿ ಜೊತೆಗೆ ಹುಕ್ಕೇರಿಗೆ ಅತ್ಯಂತ ಸಾಮೀಪ್ಯವನ್ನು ಹೊಂದಿದಂಥ ನಮ್ಮ ಸತೀಶ್ ಅವರು MLA ಇದ್ದಾರೆ. ಹೀಗಾಗಿ ಇವಿಬ್ಬರ ಮಧ್ಯದಲ್ಲಿ ಇದು ಹುಕ್ಕೇರಿ ಈ ವಿದ್ಯುತ್ ಸಂಘ ಬಂದದ ಸಹಕಾರ ಸಂಘ. ಕಳೆದ 30 ವರ್ಷಗಳಿಂದ ಅದನ್ನು ಕತ್ತಿ ಕುಟುಂಬನ ಆಳ್ತಾ ಬಂದಿದ್ದದ. ಅವರ ಸುಪರ್ದಿನಲ್ಲಿ ಹಿಡ್ಕೊಂಡು ಬಂದಿದ್ದದ. ಆದರೆ ಇವತ್ತು ಚುನಾವಣೆ ಇಲ್ಲಿವರೆಗೆ ಏನಾಗ್ತಾ ಇತ್ತಪ್ಪ ಅಂದ್ರೆ ಕಾಂಪ್ರಮೈಸ್, ಹೊಂದಾಣಿಕೆ ಮೇಲೆ ಮುಗಿದು ಹೋಗಿಬಿಡ್ತದೆ. ಈ ಸಲ ಹೊಂದಾಣಿಕೆ ಆಗ್ತದನ ಅನ್ನೋ ಪ್ರಶ್ನೆಗೆ ಇಲ್ಲಿಯವರೆಗೆ ನಡೆದ ಘಟನೆಗಳು ನೋಡಿದಾಗ ಇಲ್ಲ ಅನ್ನುವಂಥ ಉತ್ತರ ಬರ್ತದೆ. ಯಾಕಂತಂದ್ರೆ ಘಟನಾವಳಿಯಲ್ಲಿ ಈಗ 2 ಭಾಗ ಆಗಿ ಹೋಗಿಬಿಟ್ಟಿದ್ದಾವೆ. ಈ ಕಾಂಪ್ರಮೈಸ್ ಆಗೋದಂದ್ರೆ ಪ್ರತಿಷ್ಠೆ ಪ್ರಶ್ನೆ ಈಗ. ಯಾಕಂದ್ರೆ ಕಾಂಪ್ರಮೈಸದ ಮಾತು ಅಥವಾ ಹೊಂದಾಣಿಕೆ ಮಾತು